ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ ನಾವು ವಾಯ್ಸ್ ಚೇಂಜ್ ಆ್ಯಂಡ್ ಇನ್ಕ್ರೀಸ್ಡ್ ಆಕ್ಟಿವಿಟಿ ಆಫ್ ಸ್ವೆಟ್ ಆ್ಯಂಡ್ ಸೆಬಾಷಿಯಸ್ ಗ್ಲ್ಯಾಂಡ್ಸ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಡೆವಲಪ್ಮೆಂಟ್ ಆಫ್ ಸ್ಕ್ಲೆರೋಟೈಡ್ಸ್. ನೆಕ್ಸ್ಟ್ ರೀಚಿಂಗ್ ಮೆಂಟಲ್, ಇಂಟೆಲೆಕ್ಚುವಲ್ ಆ್ಯಂಡ್ ಎಮೋಷನಲ್ ಮೆಚುರಿಟಿ. ಅಂದರೆ ಮಾನಸಿಕ, ಬೌದ್ಧಿಕ ಮತ್ತು ಭಾವನಾತ್ಮಕ ಪ್ರಬುದ್ಧತೆಯನ್ನು ತಲುಪುವಿಕೆ. ರೀಚಿಂಗ್ ಮೆಂಟಲ್ ಆ್ಯಂಡ್ ಇಂಟೆಲೆಕ್ಚುವಲ್. ಮೆಂಟಲ್ ಅಂದರೆ ನಮ್ಮ ಮಾನಸಿಕವಾಗಿ, ಇಂಟೆಲೆಕ್ಚುವಲ್ ಬೌದ್ಧಿಕವಾಗಿ, ಆ್ಯಂಡ್ ಎಮೋಷನಲ್ ಮೆಚುರಿಟಿ ಭಾವನಾತ್ಮಕವಾಗಿ ಒಂದು ಪ್ರಬುದ್ಧತೆಯನ್ನು ತಲುಪುವಂಥದ್ದು ಹೇಗೆ ತಲುಪ್ತೀವಿ ಅಂದರೆ ಈ ಪ್ಯುಬರ್ಟಿ, ಈ ಒಂದು ಪ್ರೌಢಾವಸ್ಥೆಗೆ ಬಂದಾಗ ನಮ್ಮಲ್ಲಿ ಇಸ್ ನಾಟ್ ಓನ್ಲಿ ಚೇಂಜಸ್ ಇನ್ ಫಿಸಿಕಲ್, ದೈಹಿಕವಾಗಿ ಮಾತ್ರ ಬದಲಾವಣೆ ಆಗಲ್ಲ, ನಮ್ಮ ಆಲೋಚನೆಯಲ್ಲಿ, ಥಿಂಕಿಂಗಲ್ಲಿ, ನಮ್ಮ ಮೆಂಟಲ್ಲಿ, ಎಮೋಷನಲ್ಲಿ ಎಲ್ಲ ಚೇಂಜಸ್ ಆಗುತ್ತೆ. ಹೌ ಇಟ್ಸ್ ರೀಚಿಂಗ್ ಅಂತ ಹೇಳಿ. ಅಡೋಲಸೆನ್ಸ್ ಈಸ್ ಆಲ್ಸೋ ಎ ಪೀರಿಯಡ್ ಆಫ್ ಚೇಂಜ್ ಇನ್ ಎ ಪರ್ಸನ್ಸ್ ವೇ ಆಫ್ ಥಿಂಕಿಂಗ್. ಈ ಅಡೋಲಸೆನ್ಸ್ ಅನ್ನೋದು ಪ್ರೌಢಾವಸ್ಥೆಯಲ್ಲಿ, ತಾರುಣ್ಯಾವಸ್ಥೆಯಲ್ಲಿ ಈಸ್ ಆಲ್ಸೋ ಎ ಪೀರಿಯಡ್ ಆಫ್ ಚೇಂಜ್ ಇನ್ ಪರ್ಸನ್ಸ್. ಇದು ಮನುಷ್ಯನ ದೈಹಿಕವಾಗಿ ಮಾತ್ರ ಬದಲಾವಣೆ ಮಾಡಲ್ಲ, ವೇ ಆಫ್ ಥಿಂಕಿಂಗ್, ಅವನ ಆಲೋಚನೆಯನ್ನು, ಅವನು ಮೊದಲಿನಿಗಿಂತ ಅವನು ಅಡೋಲಸೆನ್ಸ್ಗಿಂತ ಮುಂಚೆಗಿಂತ ಅವನು ಯೋಚನೆ ಮಾಡುವಂತಹ ಅವನ ಥಿಂಕಿಂಗ್ ವೇ ಸಹ ಏನಾಗುತ್ತೆ, ಬದಲಾಗಿರುತ್ತೆ. ಅಡೋಲಸೆಂಟ್ ಆರ್ ಮೋರ್ ಇಂಡಿಪೆಂಡೆಂಟ್ ದ್ಯಾನ್ ಬಿಫೋರ್ ಆ್ಯಂಡ್ ಆರ್ ಆಲ್ಸೋ ಸೆಲ್ಫ್ ಕಾನ್ಶಿಯಸ್. ಈ ಅಡೋಲಸೆಂಟ್ ಅನ್ನೋದು, ಈ ಅಡೋಲಸೆನ್ಸ್ ಅನ್ನೋ ಒಂದು ಹಂತ ಏನು, ತಾರುಣ್ಯಾವಸ್ಥೆ ಅನ್ನೋದು ಇಸ್ ಮೋರ್ ಇಂಡಿಪೆಂಡೆಂಟ್ ದ್ಯಾನ್ ಬಿಫೋರ್. ಅಂದರೆ ಅವನು ಮೊದಲಿಗಿಂತ ಈ ಪ್ರೌಢಾವಸ್ಥೆಯಲ್ಲಿ ಎಂಟರ್ ಆದ ತಕ್ಷಣ ಅವನು ಮೊದಲಿಗೆ ಬಿಫೋರು 13-14 ಇಯರ್ಸ್ ಮುಂಚೆ ಇದ್ನೋ ಆ ಒಂದು ಹಂತಕ್ಕಿಂತ ಮೊದಲಿಗಿಂತ ಸ್ವತಂತ್ರವಾಗಿ, ಇಂಡಿಪೆಂಡೆಂಟಾಗಿ, ಆರ್ ಆಲ್ಸೋ ಸೆಲ್ಫ್ ಕಾನ್ಷಿಯಸ್, ಸ್ವಯಂ ಪ್ರಜ್ಞೆಯಿಂದ ಏನು ಮಾಡ್ತಾನೆ, ಸ್ವಯಂ ಪ್ರಜ್ಞೆ ಉಳ್ಳವನಾಗಿರ್ತಾನೆ, ಸೆಲ್ಫ್ ಕಾನ್ಷಿಯಸ್. ಅವನಿಗೆ ಅವನ ಮೇಲೆ ಸ್ವಯಂ ಪ್ರಜ್ಞೆ ಇರಲ್ಲ ಅಂತಲ್ಲ ಮುಂಚೆ, ಆದರೆ ಒಂದು ಮಗುವಿನ ಥರ ಮನಸ್ಸು, ಆರಾಮಾಗಿ ಆಟ ಆಡ್ಕೊಂಡಿರೋದು, ಯಾವುದ್ರ ಬಗ್ಗೆನೂ ಚಿಂತೆ ಮಾಡಲ್ಲ. ನಾವು 1 to 11-12 ಇಯರ್ಸ್ವರೆಗೂ ಊಟ ಮಾಡೋದು, ಹಸಿವು ಗೊತ್ತಾಗಲ್ಲ, ನಮಗೆ ಯಾವುದ್ರ ಬಗ್ಗೆನೂ ಅಷ್ಟು ಗಮನ ಇರಲ್ಲ. ಅಮ್ಮ ಕೂಗಿದಾಗ ಊಟಕ್ಕೆ ಹೋಗೋದು, ಇಲ್ಲಾಂದರೆ ಸುಮ್ಮನೆ ಆಟ ಆಡೋದು, ಯಾವಾಗಲೂ ಈಗ ಮಲ್ಕೊಳ್ಳೋದು, ಆರಾಮಾಗಿ ಹೀಗೆ ಇರ್ತೀವಿ. ಆದರೆ ಅಡೋಲಸೆನ್ಸ್, ತಾರುಣ್ಯಾವಸ್ಥೆಗೆ ತಲುಪ್ತಿದ್ದಾಗೆ ನಾವೆಲ್ಲದ್ರ ಬಗ್ಗೆ ಸ್ವಲ್ಪ ಥಿಂಕಿಂಗ್ ಮಾಡೋ ಕೆಪಾಸಿಟಿ ಚೇಂಜ್ ಬರುತ್ತೆ, ಯೋಚನಾ ಅಂತ ಬೆಳೆಯುತ್ತೆ, ಯೋಚನೆ ಮಾಡುವಂತಹ ಗುಣ ಬೆಳೆಯುತ್ತೆ. ಇಂಡಿಪೆಂಡೆಂಟ್, ಸ್ವಲ್ಪ ಸ್ವತಂತ್ರವಾಗಿ, ಅಂದರೆ ನಾವು ಯಾರನ್ನು ಅವಲಂಬಿಸದೆ ನಮ್ಮದೇ ಆದ ಆಲೋಚನೆಗಳು ಪ್ರಾರಂಭ ಆಗುತ್ತೆ. ಅಲ್ಲದೆ ಸೆಲ್ಫ್ ಕಾನ್ಷಿಯಸ್ ಅಂದರೆ ಸ್ವಯಂ ಪ್ರಜ್ಞೆ, ನಮ್ಮದೇ ಆದಂತಹ ಒಂದು ಭಾವನೆಗಳು, ನಮ್ಮದೇ ಆದಂತಹ ಒಂದು ಚಿಂತನೆಗಳು ಶುರುವಾಗುತ್ತೆ. ಇಂಟೆಲೆಕ್ಚುವಲ್ ಡೆವಲಪ್ಮೆಂಟ್ ಟೇಕ್ಸ್ ಪ್ಲೇಸ್ ಆ್ಯಂಡ್ ದೇ ಟೆಂಡ್ ಟು ಸ್ಪೆಂಡ್ ಕನ್ಸಿಡರಬಲ್ ಟೈಮ್ ಥಿಂಕಿಂಗ್. ಬೌದ್ಧಿಕ ಬೆಳವಣಿಗೆ ನಡೆಯುತ್ತೆ. ಇಂಟೆಲೆಕ್ಚುವಲ್ ಈ ಟೈಮಲ್ಲಿ ಏನು, ಇಂಟೆಲೆಕ್ಚುವಲ್ ಡೆವಲಪ್ಮೆಂಟ್ ಅಂದರೆ ಬೌದ್ಧಿಕವಾಗಿ ನಮ್ಮ ಬುದ್ಧಿಯ ಬೆಳವಣಿಗೆ ಆಗುತ್ತೆ. ಡೆವಲಪ್ಮೆಂಟ್ ಟೇಕ್ಸ್ ಪ್ಲೇಸ್ ಆ್ಯಂಡ್ ದೇ ಟೆಂಡ್ ಟು ಸ್ಪೆಂಡ್ ಕನ್ಸಿಡರಬಲ್ ಟೈಮ್ ಥಿಂಕಿಂಗ್. ಅಲ್ಲದೆ ಏನಾಗುತ್ತೆ, ಸಾಕಷ್ಟು ಸಮಯವನ್ನು ಚಿಂತನೆಯೆಲ್ಲ ಕಳೆಯುತ್ತಿರ್ತೀವಿ. ದೇ ಟೆಂಡ್ ಟು ಸ್ಪೆಂಡ್ ಕನ್ಸಿಡರಬಲ್ ಟೈಮ್ ಥಿಂಕಿಂಗ್ ಅಂದರೆ ಚಿಂತನೆ ಮಾಡೋದ್ರಲ್ಲೇ. ಈಗಾದರೆ ಹೇಗಾಗುತ್ತೆ, ನನಗೆ ಮಾತ್ರ ಈಗ ಆಗ್ತಿದೆಯಾ, ಈ ಥರ ಗಡ್ಡ ಮೀಸೆ ಎಲ್ಲ ಬರ್ತಿದೆಯಾ, ಅಥವಾ ಬೇರೆಯವ್ರಿಗೂ, ನನ್ನ ಫ್ರೆಂಡ್ಸ್ಗೂ ಹೀಗೆ ಆಗ್ತಿದೆಯಾ, ಅಥವಾ ನನ್ನನ್ನು ಯಾರು ಏನು ಅಂದ್ಕೊಂಡ್ಬಿಡ್ತಾರೋ ನನಗಿರೋದ್ರಿಂದ, ಈ ರೀತಿಯಾಗಿ. ಅಲ್ಲಿವರೆಗೂ ನಾವು ತುಂಬ ಚಿಕ್ಕವರೆಲ್ಲ ಥರ ಎಲ್ಲ ಯೋಚನೆ ಮಾಡಿ, ನಾನು ನೋಡಿದ್ರೆ ಹೇಗೆ ಕಾಣ್ತೀನೋ, ನಾನು ಚೆನ್ನಾಗಿ ಕಾಣ್ತೀನೋ ಅಲ್ವೋ, ಅಥವಾ ನಾನು ನೋಡಿದ್ರೆ ಅವ್ರಿಗೆ ಏನು ಅನಿಸುತ್ತೋ, ಅವ್ರೇನು ಅಂದ್ಕೊಳ್ತಾರೋ, ಈ ರೀತಿ ಬರೀ ಚಿಂತನೆಯಲ್ಲೇ ನಮ್ಮ ಕನ್ಸಿಡರಬಲ್, ನಮ್ಮ ಸಾಕಷ್ಟು ಸಮಯವನ್ನು ನಮ್ಮ ಚಿಂತನೆಯಲ್ಲೇ ಕಳೆದು ಬಿಡ್ತೀವಿ. ಇನ್ಫ್ಯಾಕ್ಟ್ ಇಟ್ ಈಸ್ ಆಫ್ಟನ್ ದ ಟೈಮ್ ಇನ್ ಒನ್ಸ್ ಲೈಫ್ ವೆನ್ ದ ಬ್ರೈನ್ ಹ್ಯಾಸ್ ದ ಗ್ರೇಟೆಸ್ಟ್ ಕೆಪಾಸಿಟಿ ಫಾರ್ ಲರ್ನಿಂಗ್. ಮತ್ತು ಇನ್ನೊಂದು ಪ್ರಮುಖವಾಗಿ ಅಂದರೆ ಈ ಟೈಮ್ನಲ್ಲೇ, ಈ ಸಮಯದಲ್ಲೇ ನಮ್ಮ ಬ್ರೈನ್, ನಮ್ಮ ಬುದ್ಧಿಯ ಬೆಳವಣಿಗೆಯೂ ಆಗುತ್ತೆ.
ನಮ್ಮ ಜೀವನದಲ್ಲಿ ಒಮ್ಮೆ ಏನಾಗುತ್ತೆ, ವಾಸ್ತವವಾಗಿ ವ್ಯಕ್ತಿಯೊಬ್ಬನ ಬ್ರೈನ್ ಜೀವನದಲ್ಲಿ ಕಲಿಕೆಗೆ ಮೆದುಳು ಬಹುತೇಕ ಅತಿ ಹೆಚ್ಚಿನ ಸಾಮರ್ಥ್ಯವನ್ನು ಹೊಂದಿಸುವ ಅವಧಿ. ಅಂದರೆ ವಾಸ್ತವವಾಗಿ ಅಂದರೆ ನಾವು ಆವಾಗ ಏನು ನಡೀತಿರುತ್ತೆ, ಇನ್ಫ್ಯಾಕ್ಟ್ ಆಫ್ಟರ್ ದ ಟೈಮ್ ಒನ್ಸ್ ಲೈಫ್, ಅವನ ಜೀವನದಲ್ಲೇ ವೆನ್ ದ ಬ್ರೈನ್ ಹ್ಯಾಸ್ ಟು ಬಿ ಗ್ರೇಟೆಸ್ಟ್ ಕೆಪಾಸಿಟಿ ಫಾರ್ ಲರ್ನಿಂಗ್ ಸಮ್ ಟೈಮ್. ಕೆಲವೊಂದು ವಾಸ್ತವಗಳನ್ನು ನಾವು ಕಲ್ತ್ಕೊಳ್ತೀವಿ. ಆ ಮೆದುಳು ಬಹುತೇಕ ಹೆಚ್ಚಿನ ಸಾಮರ್ಥ್ಯವನ್ನು ಹೊಂದುವಂತಹ ಅವಧಿ, ಗ್ರೇಟೆಸ್ಟ್ ಕೆಪಾಸಿಟಿ. ಹೆಚ್ಚು ಕೆಪಾಸಿಟಿ ಅಂದರೆ ಸಾಮರ್ಥ್ಯ. ನಮ್ಮ ಮೆದುಳು ಅತಿ ಹೆಚ್ಚು ಸಾಮರ್ಥ್ಯವನ್ನು ಹೊಂದುವಂತಹ ಒಂದು ಸಮಯ ಕೂಡ ಈ ಒಂದು ಅಡೋಲಸೆನ್ಸಲ್ಲೇ ಆಗಿದೆ. However, an adolescent may feel insecure while trying to adjust to the changes in the body and mind. ಅದಲ್ಲದೇನು ಕೆಲವೊಮ್ಮೆ ದೈಹಿಕ ಮತ್ತು ಮಾನಸಿಕ ಬದಲಾವಣೆಗಳಿಗೆ ಹೊಂದಿಕೊಳ್ಳುವ ಈ ಹದಿಹರೆಯದವರು ಅಡೋಲಸೆನ್ಸ್ ಏನನ್ಸುತ್ತೆ ಅವ್ರಿಗೆ, ಹದಿಹರೆಯದವ್ರಿಗೆ, ಟೀನೇಜರ್ಸ್ಗೆ, ಅಡೋಲಸೆನ್ಸ್ ಅವ್ರಿಗೆ, ಅಡೋಲಸೆನ್ಸ್ ಅಂದರೆ ಹದಿಹರೆಯದವರು. However, the adolescent ಈ ಮೇ ಫೀಲ್ ಇನ್ಸೆಕ್ಯೂರ್. ಇವರು ನಾವು ಸುರಕ್ಷಿತವಾಗಿಲ್ಲ ಅಥವಾ ನಾವು ಒಬ್ಬಂಟಿಯಾಗಿದ್ದೀವಿ, ನಾನೊಬ್ಬಳಿಗೆ ಈಗ ಆಗ್ತಿದೆ, ಈ ಥರ ಇನ್ಸೆಕ್ಯೂರ್ ಫೀಲ್ನ ಅನುಭವಿಸ್ತಿರ್ತಾರೆ. while trying to adjust to the changes in the body and mind. ಯಾಕೆ ಹಾಗೆ ಅಂದರೆ ಅವರ ದೈಹಿಕವಾಗಿ ಮಾನಸಿಕವಾಗಿ ಅವರಲ್ಲಿ ಆಗ್ತಿರ್ತಕ್ಕಂತಹ ಬದಲಾವಣೆ ಅವರಿಗೆ ನಾನು ಒಂಟಿ ಎಂಬ ಭಾವ ಬರುವಂತೆ ಮಾಡುತ್ತೆ. ಅಂದರೆ ಅವ್ರಿಗೆ ದೇಹದಲ್ಲಿ ಅನೇಕ ಬದಲಾವಣೆಗಳಾಗ್ತಿರುತ್ತೆ, ಮತ್ತು ಮೆಂಟಲಿನೂ ಸಹ ಮಾನಸಿಕವಾಗಿ ಅನೇಕ ಚಿಂತನೆಗಳನ್ನ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀರಾ. ನಿಮ್ಮಲ್ಲಿ ಏನೇನೋ ಆಲೋಚನೆಗಳು ಓಡ್ತಿರುತ್ತೆ. ಅದೆಲ್ಲವೂ ಏನನ್ಸುತ್ತೆ, ನಾನು ಒಬ್ಬಂಟಿ ಏನೋ, ನನ್ನ ಜೊತೆ ಯಾರೂ ಇಲ್ವೇನೋ ಎಂಬ ಭಾವನೆ, ಆ ಒಂದು ಇನ್ಸೆಕ್ಯೂರ್ ಫೀಲ್, ಒಂಟಿತನದ ಭಾವನೆ ತಿಳಿಯೋದಕ್ಕೆ ಪ್ರಾರಂಭವಾಗುತ್ತೆ. ಅಡೋಲಸೆಂಟ್ ಲರ್ನರ್ಸ್, ಹದಿಹರೆಯದವರು, ಯು ಶುಡ್ ನೋ ದಟ್ ದೆರ್ ಈಸ್ ನೋ ರೀಸನ್ ಟು ಫೀಲ್ ಇನ್ಸೆಕ್ಯೂರ್. ಆದರೆ ನೀವು ಹದಿಹರೆಯದ ಕ್ಕೆ ತಲುಪುವಂತಹ ಯಾವುದೇ ಹುಡುಗಿಯರಾಗಲಿ, ನೀವು ಯಾವುದೇ ಅವ್ರಿಗೆ ಕಾರಣ ಬೇಡ. ದೇರ್ ಈಸ್ ನೋ ರೀಸನ್. ನಾವು ಒಂಟಿ ಅಂತ ಫೀಲ್ ಮಾಡೋದಕ್ಕೆ ಅವ್ರಿಗೆ ಇಂಥದ್ದೇ ಕಾರಣ ಅಂತೇನು ಬೇಕಾಗಿಲ್ಲ, ಬಟ್ ಆ ಫೀಲ್ ಅವ್ರಿಗೆ ಆಗ್ತಿರತ್ತೆ. ದೇರ್ ಇಸ್ ನೋ ರೀಸನ್ ಟು ಫೀಲ್ ಇನ್ಸೆಕ್ಯೂರ್. ನಾವು ಒಬ್ಬಂಟಿ ಆಗಿದ್ದೀನಿ ಅಂತ ಅವ್ರನ್ನ ಅನ್ನಿಸ್ತಿರತ್ತೆ ಅವ್ರಿಗೆ, ಆದರೆ ಅದನ್ನು ಅವ್ರು ಯಾರ ಹತ್ರನೂ ಹೇಳ್ಕೊಳ್ಳಲ್ಲ, ನಾನು ಒಂಟಿ ಅಂತ. ಆದರೆ ಇನ್ ಕೇಸ್ ನಾನು ಒಬ್ಬಂಟಿ ಆಗಿದ್ದೀನಿ, ನಾನು ಒಂಟಿ ಅನ್ನಿಸ್ತೀನಿ, ಆ ಥರ ಫೀಲ್ ಆಗ್ತಿದೆ, ಅಡೋಲಸೆಂಟ್ ಹದಿಹರೆಯದ ಮಕ್ಕಳಲ್ಲಿ ಅಂತ ನಾವು ತಿಳ್ಕೊಂಡು ಅವ್ರನ್ನ ಕೇಳಿದ್ರು ಅವ್ರಿಗೆ ರೀಸನ್ ಹೇಳೋಕ್ಕೂ ಬರಲ್ಲ, ರೀಸನ್ ಹೇಳೋಕ್ಕೂ ಗೊತ್ತಾಗಲ್ಲ, ಯಾವುದಕ್ಕಾಗಿ ನನಗೆ ಈಗ ಅನ್ನಿಸ್ತಿದೆ ಅಂತೇಳಿ ಸಹ ಅವ್ರಿಗೆ ಆ ಫೀಲು ಗೊತ್ತಾಗೋದಿಲ್ಲ. ಅವ್ರಿಗೆ ಯಾವುದೇ ಕಾರಣಗಳು ಗೊತ್ತಿರಲ್ಲ, ಬಟ್ ಅವ್ರಿಗೆ ಇನ್ಸೆಕ್ಯೂರು, ನಾನು ಒಬ್ಬಂಟಿ ಅಂತ ಅನ್ಸೋಕ್ಕೆ ಆ ಟೈಮಲ್ಲಿ ಶುರುವಾಗುತ್ತೆ. ದೀಸ್ ಚೇಂಜಸ್ ಆರ್ ಎ ನ್ಯಾಚುರಲ್ ಪಾರ್ಟ್ ಆಫ್ ಗ್ರೋಯಿಂಗ್ ಅಪ್. ಆದರೆ ಈ ಒಂದು ಚೇಂಜಸ್, ಈ ರೀತಿ ಎಲ್ಲ ಬದಲಾವಣೆಗಳು ಭೌತಿಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ ಆಗುವಂತಹ ಈ ಹದಿಹರೆಯದ ಮಕ್ಕಳ ಈ ಎಲ್ಲ ಬದಲಾವಣೆಗಳು ಒಂದು ಪ್ರಾಕೃತಿಕವಾದಂತಹ ಒಂದು ಬೆಳವಣಿಗೆಯ ಹಂತ, ನ್ಯಾಚುರಲ್ ಪಾರ್ಟ್ ಇದು. ಗ್ರೋಯಿಂಗ್ ಅಪ್ಪಲ್ಲಿ ಬೆಳವಣಿಗೆ ಹಂತದಲ್ಲಿ ಇರುವಂತಹ ಒಂದು ಭಾಗ ಅಷ್ಟೇ ಇದು. ಇದೇನು ಪರ್ಮನೆಂಟ್ ಆಗು ಇದೇ ಥರ ಇರಲ್ಲ. ಮತ್ತು ಅದರಿಂದ ಹೊರ ಬರ್ತೀರಾ, ಅದರಲ್ಲೇ ಇನ್ನೂ ಅನೇಕ ಬದಲಾವಣೆಗಳು ಉಂಟಾಗುತ್ತೆ. ಆದರೆ ಸಾಮಾನ್ಯವಾಗಿ ಅಡೋಲಸೆಂಟ್ ಪೀರಿಯಡಲ್ಲಿ ಎಲ್ಲ ಮಕ್ಕಳಲ್ಲೂ ಈ ರೀತಿಯ ಚೇಂಜಸ್ಸು ಮೆಂಟಲಿ, ಫಿಸಿಕಲಿ, ಇಂಟಲೆಕ್ಚುಲಿ ಆಗುತ್ತೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು. ನಾನೊಬ್ಬಳಿಗೆ ಈ ಥರ ಆಗ್ತಿದೆ ಅಥವಾ ನಾನು ಮಾತ್ರ ಹೀಗೆ ಅನ್ನೋ ಭಾವನೆ ನಿಮ್ಮಲ್ಲಿ ಬರಬಾರ್ದು. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಸಿ ನೆಕ್ಸ್ಟ್ 1.3 ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್, ಅಂದರೆ ದ್ವಿತೀಯ ಲೈಂಗಿಕ ಲಕ್ಷಣಗಳು. ಇದು ಇಲ್ಲಿವರೆಗೂ ಇದು ಫಸ್ಟ್ ಲೈಂಗಿಕವಾಗಿ ಸೆಕ್ಷುವಲ್ ಏನು ಚೇಂಜಸ್ ಆಗುತ್ತೆ, ಆರ್ಗನ್ಸ್ ಬರುತ್ತೆ, ಆರ್ಗನ್ಸ್ಗಳ ಬೆಳವಣಿಗೆ ಆಗುತ್ತೆ ಅಂತ ಡೆವಲಪ್ಮೆಂಟ್ ಆಫ್ ಸೆಕ್ಸ್ ಆರ್ಗನ್ಸ್. ಇದು ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್, ದ್ವಿತೀಯ ಲೈಂಗಿಕ ಲಕ್ಷಣಗಳು ಏನೇನು ಅದೇ ಯು ಹ್ಯಾವ್ ಲರ್ನ್ಡ್ ಇನ್ ಚಾಪ್ಟರ್ 6ಅಲ್ಲಿ ಓದಿದ್ದೀರಾ. ಟೆಸ್ಟಿಸ್ ಆ್ಯಂಡ್ ಓವರೀಸ್ ಆರ್ ದ ರಿಪ್ರೊಡಕ್ಟಿವ್ ಆರ್ಗನ್ಸ್. ಏನು ನಮ್ಮೆಲ್ಲರಿಗೂ ಗೊತ್ತು, ಬಾಯ್ಸ್ ಮತ್ತು ಗರ್ಲ್ಸ್
ಆಲ್ ಸೆಕ್ಸ್ ಆರ್ಗನ್ಸ್, ಟೆಸ್ಟಿಸ್ ಮತ್ತು ಓವರೀಸ್, ವೃಷಣ ಮತ್ತು ಓವರೀಸ್ ಅಂಡಾಶಯಗಳು ಇವು ಲೈಂಗಿಕ ಅಂಗಗಳಾಗಿದೆ. ದೇ ಪ್ರೊಡ್ಯೂಸ್ ದ ಗಮೆಟ್ಸ್ ದಟ್ ಈಸ್ ಸ್ಪರ್ಮ್ಸ್ ಆ್ಯಂಡ್ ಓವಾ. ಅವುಗಳೇನು ಈ ಟೆಸ್ಟಿಸ್ ಮತ್ತು ಓವರೀಸ್ ಯುಗ್ಮಜಗಳನ್ನು ಉತ್ಪತ್ತಿ ಮಾಡುತ್ತೆ. ಆ ಯಾವುದು ಯುಗ್ಮಜಗಳು ಅಂದರೆ ಸ್ಪರ್ಮ್ ಪ್ರೊಡ್ಯೂಸ್ಡ್ ಫ್ರಮ್ ಟೆಸ್ಟಿಸ್ ಸ್ಪರ್ಮ್ನ ಪ್ರೊಡ್ಯೂಸ್ ಮಾಡುತ್ತೆ, ಓವರೀಸು ಓವಾನ ಪ್ರೊಡ್ಯೂಸ್ ಮಾಡುತ್ತೆ. ಇನ್ ಗರ್ಲ್ಸ್ ಬ್ರೆಸ್ಟ್ ಬಿಗಿನ್ ಟು ಡೆವಲಪ್ ಅಟ್ ಪ್ಯೂಬರ್ಟಿ. ಇನ್ ಗರ್ಲ್ಸ್ ಹೆಣ್ಣು ಮಕ್ಕಳಲ್ಲಿ ಬ್ರೆಸ್ಟ್ ಬಿಗಿನ್ಸ್ ಟು ಡೆವಲಪ್ ಅಟ್ ಪ್ರೌಢಾವಸ್ಥೆಯ ಹೆಣ್ಣು ಮಕ್ಕಳಲ್ಲಿ ಎದೆಯ ಭಾಗದಲ್ಲಿ ಬೆಳವಣಿಗೆ ಉಂಟಾಗುವುದು ಕಂಡುಬರುತ್ತೆ. ಆ್ಯಂಡ್ ಬಾಯ್ಸ್ ಬಿಗಿನ್ಸ್ ಟು ಗ್ರೋ ಫೇಶಿಯಲ್ ಹೇರ್. ಅದೇ ರೀತಿ ಗಂಡು ಮಕ್ಕಳಲ್ಲಿ ಮುಖದ ಮೇಲೆ ಚಿಕ್ಕ ಚಿಕ್ಕ ಕೂದಲುಗಳು ಬೆಳೆಯೋದಕ್ಕೆ ಪ್ರಾರಂಭ ಆಗುತ್ತೆ. ದಟ್ ಈಸ್ ಮಾಸ್ಟ್ಯಾಕ್ಸ್ ಆ್ಯಂಡ್ ಬಿಯರ್ಡ್. ಗಡ್ಡ ಮತ್ತು ಮೀಸೆ. ಮಾಸ್ಟ್ಯಾಕ್ ಅಂದರೆ ಗಡ್ಡ, ಬಿಯರ್ಡ್ ಅಂದರೆ ಮೀಸೆ. ಆ್ಯಸ್ ದೀಸ್ ಫೀಚರ್ಸ್ ಈ ಎಲ್ಲ ಹೆಲ್ಪ್ ಟು ಡಿಸ್ಟಿಂಗ್ವಿಷ್ ದ ಮೇಲ್ ಫ್ರಮ್ ದ ಫೀಮೇಲ್. ಮೀಸೆ ಮಾಸ್ಟ್ಯಾಕ್, ಮೀಸೆ, ಬಿಯರ್ಡ್ ಅಂದರೆ ಗಡ್ಡ. ಮಾಸ್ಟ್ಯಾಕ್ ಅಂದರೆ ಇದು ಮೀಸೆ, ಬಿಯರ್ಡ್ ಅಂದರೆ ಗಡ್ಡ. ಆ್ಯಸ್ ದೀಸ್ ಫೀಚರ್ಸ್ ಹೆಲ್ಪ್ಸ್ ಟು ಡಿಸ್ಟಿಂಗ್ವಿಷ್ ದ ಮೇಲ್ ಫ್ರಮ್ ದ ಫೀಮೇಲ್ ದೇ ಆರ್ ಕಾಲ್ಡ್ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್. ಈ ಎಲ್ಲ ಗುಣಲಕ್ಷಣಗಳು ಅಂದರೆ ಹೆಣ್ಮಕ್ಳಲ್ಲಾಗುವಂತಹ ದೈಹಿಕ ಬೆಳವಣಿಗೆ, ಗಂಡು ಮಕ್ಕಳಲ್ಲಿ ಕಂಡುಬರುವಂತಹ ದೈಹಿಕ ಹೇರ್ಸು, ಅವರ ಮಸಲ್ಸು, ಈ ಎಲ್ಲ ಡಿಫ್ರೆನ್ಷಿಯೇಟಿಂದ ವಿಭಿನ್ನತೆಗಳಿಂದ ಏನು ಹೆಣ್ಣು ಮತ್ತು ಗಂಡುಗಳಲ್ಲಿ ಕಂಡುಬರುವಂತಹ ದ್ವಿತೀಯ ಲೈಂಗಿಕ ಲಕ್ಷಣಗಳು ಅಂತೇಳಿ ಗುರುತಿಸ್ಬೋದು. ಬಾಯ್ಸ್ ಆಲ್ಸೋ ಡೆವಲಪ್ ಏರ್ ಆನ್ ದೇರ್ ಚೆಸ್ಟ್. ಗಂಡು ಮಕ್ಕಳ ಏನು ಡೆವಲಪ್ಸ್ ಏರ್ಸ್ ಆನ್ ದ ಚೆಸ್ಟ್. ಎದೆಯ ಭಾಗದಲ್ಲಿ, ಎದೆಯ ಮೇಲೆಗಡೆ ಗಂಡು ಮಕ್ಕಳಲ್ಲಿ ಕೂದಲು ಬೆಳೆಯೋದಕ್ಕೆ ಪ್ರಾರಂಭ ಆಗುತ್ತೆ. ಇನ್ ಬೋತ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಏರ್ ಗ್ರೋಸ್ ಅಂಡರ್ ದ ಆರ್ಮ್ಸ್. ಅದೇ ರೀತಿ ಗಂಡು ಮತ್ತು ಹೆಣ್ಣು ಮಕ್ಕಳು ಇಬ್ಬರಲ್ಲೂ ತೋಳುಗಳ ಕೆಳಗೆ ಕಂಕಳಿನಲ್ಲಿ ಹೇರ್, ಗಂಡು ಮಕ್ಕಳಲ್ಲೂ ಹೇರ್ಸ್ ಬೆಳೆಯುತ್ತೆ, ಹೆಣ್ಣು ಮಕ್ಕಳಲ್ಲೂ ಅಂಡರ್ ಆರ್ಮ್ಸ್ ನಮ್ಮ ಕೈ ಕಂಕಳಲ್ಲಿ ಕೆಳಭಾಗದಲ್ಲಿ ಏನು ಕೂದಲುಗಳು ಬೆಳವಣಿಗೆ ಕಂಡುಬರುತ್ತೆ. ಇನ್ ದ ರೀಜನ್ ಎಬೋವ್ ದ ಥಿಂಗ್ಸ್ ಆರ್ ದ ಪ್ಯೂಬಿಕ್ ರೀಜನ್. ಅದರಲ್ಲೇ ನಮ್ಮ ಲೈಂಗಿಕ ಅಂಗಗಳ ಬಳಿ ಸಹ ಜನನಾಂಗಗಳ ಬಳಿ ನಮ್ಮ ಗಂಡು ಮತ್ತು ಹೆಣ್ಣು ಮಕ್ಕಳ ಇಬ್ಬರಲ್ಲೂ ಜನನಾಂಗದ ಬಳಿ ಸಹ ಹೇರ್ಸ್ ಬೆಳೆಯೋದಕ್ಕೆ ಈ ಒಂದು ಪ್ಯೂಬರ್ಟಿನಲ್ಲಿ ಸ್ಟಾರ್ಟ್ ಆಗುತ್ತೆ. ಆಯಿತಾ? ಇದಿಷ್ಟು ಸೆಕೆಂಡರಿ sexual characters. Both Pooja and Paheli wish to know what initiates changes at the puberty. ಒಂದು ಗಂಡು ಮತ್ತು ಹೆಣ್ಣು ಮಕ್ಕಳಲ್ಲಿ ಕಂಡುಬರುವ ಈ ಒಂದು ಬದಲಾವಣೆಗಳಿಗೆ ಕಾರಣ ಏನು ಅಂತ ಅದು ಏನು ಕಾರಣ ಇರ್ಬೋದು ಈ ರೀತಿ ಎಲ್ಲ ಬದಲಾವಣೆ ಆಗೋದಕ್ಕೆ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪೂಜಾ ಮತ್ತು ಪಹೇಲಿಗೆ ತುಂಬ ಆಸಕ್ತಿ ಉಂಟಾಗಿದೆ. ದ ಚೇಂಜಸ್ ವಿಚ್ ಅಕರ್ ಅಟ್ ಅಡಲ್ಸೆನ್ಸ್. ಈ ಎಲ್ಲ ಬದಲಾವಣೆಗಳು ಹದಿಹರೆಯದವರಲ್ಲಿ ಕಂಡುಬರೋದಕ್ಕೆ ಕಾರಣ ಅಂದರೆ ಆರ್ ಕಂಟ್ರೋಲ್ಡ್ ಬೈ ಹಾರ್ಮೋನ್ಸ್. ಯಾಕೆ ಈ ರೀತಿಯಾಗಿ ಹದಿಹರೆಯದವರಲ್ಲಿ ಚೇಂಜಸ್ ಆಗುತ್ತೆ, ಬದಲಾವಣೆಗಳಾಗುತ್ತೆ, ಯಾವುದರಿಂದ ಉಂಟಾಗುತ್ತೆ, ಹೇಗಾಗುತ್ತೆ ಅಂದರೆ ದ ಆರ್ ಕಂಟ್ರೋಲ್ಡ್ ಬೈ ಹಾರ್ಮೋನ್ಸ್. ಏನು ಈ ಹದಿಹರೆಯದವರಲ್ಲಿ ಕಂಡುಬರುವ ಈ ಬದಲಾವಣೆಗಳನ್ನು ನಿಯಂತ್ರಿಸುವುದು ಯಾವುದು? ಹಾರ್ಮೋನ್ಸ್. ಯಾವುದಂತೆ? ಹಾರ್ಮೋನ್ಸ್. ಹಾರ್ಮೋನ್ಸ್ ಆರ್ ಕೆಮಿಕಲ್ ಸಬ್ಸ್ಟೆನ್ಸಸ್. ಈ ಹಾರ್ಮೋನ್ಸ್ ಅನ್ನೋದು ಒಂದು ರಾಸಾಯನಿಕ ವಸ್ತುವಾಗಿದ್ದು, ರಾಸಾಯನಿಕ ಪದಾರ್ಥ. ದೀಸ್ ಆರ್ ಸೆಕ್ರೀಷನ್ಸ್ ಫ್ರಮ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್. ಈ ಒಂದು ಹಾರ್ಮೋನ್ಗಳು ಎಲ್ಲಿ ಉತ್ಪತ್ತಿಯಾಗುತ್ತೆ? ದೀಸ್ ಆರ್ ಸೆಕ್ರೀಷನ್ಸ್ ಫ್ರಮ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್. ನಮ್ಮ ದೇಹದ ಅಂತಃಸ್ರಾವಕ ಗ್ರಂಥಿಗಳಲ್ಲಿ, ಅಂದರೆ ನಮ್ಮ ದೇಹದ ಒಳಗಡೆ ಕೆಲವೊಂದು ಗ್ರಂಥಿ ಇದೆ, ಅಂತಃಸ್ರಾವಕ ಗ್ರಂಥಿ ಅಂತ, ಆಂತರಿಕ ಗ್ರಂಥಿಗಳು. ಆ ಗ್ರಂಥಿಗಳು ಈ ಒಂದು ಕೆಲವೊಂದು ಹಾರ್ಮೋನ್ಗಳನ್ನು ಉತ್ಪತ್ತಿ ಮಾಡುತ್ತೆ. ಆರ್ ಎಂಡೋಕ್ರೈನ್ ಸಿಸ್ಟಮ್ ಆರ್ ಅಂತಃಸ್ರಾವಕ ಕ್ರಿಯೆ ಅಥವಾ ಅಂತಃಸ್ರಾವಕ ಗ್ರಂಥಿಗಳು ಅಂತೇಳಿ
ಕರಿತೀವಿ. ಇವುಗಳು ನಮ್ಮ ದೇಹದಲ್ಲಿ ಆಗುವಂತಹ ಈ ಬದಲಾವಣೆಗಳನ್ನು ನಿಯಂತ್ರಣದಲ್ಲಿರೋದು ಈ ಎಂಡೋಕ್ರೈನ್ ಗ್ಲ್ಯಾಂಡ್ ಸೆಕ್ರೀಟ್ ಮಾಡುವಂತಹ ಕೆಲವೊಂದು ಹಾರ್ಮೋನ್ಗಳಿಂದ. ಅರ್ಥ ಆಯ್ತಾ? ಅಂದರೆ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಹಾರ್ಮೋನ್ನ ಸೆಕ್ರೀಟ್ ಮಾಡುತ್ತೆ. ಈ ಹಾರ್ಮೋನ್ ಸೆಕ್ರೀಟ್ ಆಗೋದ್ರಿಂದ ನಮ್ಮ ದೇಹದಲ್ಲಿ ಗರ್ಲ್ಸಲ್ಲಿ ಒಂಥರ ಚೇಂಜಸ್ಸು, ಬಾಯ್ಸಲ್ಲಿ ಒಂಥರ ಚೇಂಜಸ್ಸು ಕಂಡುಬರುತ್ತೆ. ಅಂದರೆ ಇಬ್ಬರಲ್ಲೂ ಬೇರೆ ಬೇರೆ ರೀತಿಯಾದ ಗ್ಲ್ಯಾಂಡ್ಸ್ ಸೆಕ್ರೀಟ್ ಮಾಡುತ್ತೆ. ಇಬ್ಬರಲ್ಲೂ ಗಂಡು ಮಕ್ಕಳಲ್ಲೇ ಬೇರೆ ರೀತಿ, ಹೆಣ್ಮಕ್ಳಲ್ಲೇ ಬೇರೆ ರೀತಿಯಾದ ಹಾರ್ಮೋನ್ಸ್ಗಳು ಉತ್ಪತ್ತಿಯಾಗುತ್ತೆ. ದ ಮೇಲ್ ಹಾರ್ಮೋನ್ಸ್, ಗಂಡು ಮಕ್ಕಳಲ್ಲಿ ಉತ್ಪತ್ತಿಯಾಗುವಂಥ ಹಾರ್ಮೋನ್ ಯಾವುದು? ಟೆಸ್ಟೋಸ್ಟಿರಾನ್ ಎಂಬ ಹಾರ್ಮೋನ್ ಉತ್ಪತ್ತಿಯಾಗುತ್ತೆ. ಬಿಗಿನ್ಸ್ ಟು ಬಿ ರಿಲೀಸ್ಡ್ ಬೈ ದ ಟೆಸ್ಟಿಸ್ ಅಟ್ ದ ಆನ್ಸೆಟ್ ಆಫ್ ದ ಪ್ಯೂಬರ್ಟಿ. ಗಂಡು ಮಕ್ಕಳು ಪ್ರೌಢಾವಸ್ಥೆಗೆ ತಲುಪ್ತಿದ್ದಾಗೆ ಅವರಲ್ಲಿ ಟೆಸ್ಟೋಸ್ಟಿರಾನ್ ಎಂಬ ಹಾರ್ಮೋನು ಟೆಸ್ಟಿಸ್ ಎಂಬ ವೃಷಣಗಳಲ್ಲಿ ಟೆಸ್ಟೋಸ್ಟಿರಾನ್ ಎಂಬ ಹಾರ್ಮೋನನ್ನು ಉತ್ಪತ್ತಿ ಮಾಡುತ್ತೆ. ದಿಸ್ ಕಾಸಸ್ ಚೇಂಜಸ್ ಇನ್ ಬಾಯ್ಸ್ ಅಬೌಟ್ ವಿಚ್ ಹ್ಯಾವ್ ಜಸ್ಟ್ ಲರ್ನ್ಡ್. ಫಾರ್ ಎಕ್ಸಾಂಪಲ್, ಈ ಒಂದು ಟೆಸ್ಟೋಸ್ಟಿರಾನ್ ಎಂಬ ಹಾರ್ಮೋನ್ ಉತ್ಪತ್ತಿ ಆಗೋದ್ರಿಂದನೇ ದಿಸ್ ಕಾಸಸ್ ಚೇಂಜಸ್ ಇನ್ ಬಾಯ್ಸ್, ಗಂಡು ಮಕ್ಕಳಲ್ಲಿ ಕಂಡುಬರುವಂತಹ ಬದಲಾವಣೆಗಳು ಉಂಟಾಗೋದು. ಯಾವುದಪ್ಪ ಎಕ್ಸಾಂಪಲ್ ಅಂದರೆ ಗ್ರೋತ್ ಆಫ್ ಫೇಶಿಯಲ್ ಹೇರ್, ಗಂಡು ಮಕ್ಕಳ ಕೆನ್ನೆಯ ಮೇಲೆ ಮುಖದಲ್ಲಿ ಕಂಡುಬರುವಂತಹ ಕೂದಲಿನ ಬೆಳವಣಿಗೆ. ಒನ್ಸ್ ಪ್ಯೂಬರ್ಟಿ ಈಸ್ ರೀಚ್ಡ್ ಇನ್ ಗರ್ಲ್ಸ್, ಓವರೀಸ್ ಬಿಗಿನ್ ಟು ಪ್ರೊಡ್ಯೂಸ್ ದ ಫೀಮೇಲ್ ಹಾರ್ಮೋನ್ ಈಸ್ಟ್ರೋಜನ್. ಅದೇ ರೀತಿ ಹೆಣ್ಣು ಮಕ್ಕಳಲ್ಲಿ, ಗಂಡು ಮಕ್ಕಳಲ್ಲಿ ಸೆಕ್ರೀಟ್ ಆಗುವಂಥ ಹಾರ್ಮೋನ್ ಯಾವುದು? ಟೆಸ್ಟೋಸ್ಟಿರಾನ್. ಅದೇ ರೀತಿ ಹೆಣ್ಣು ಮಕ್ಕಳು ಒಂದು ಸಲ ಪ್ಯೂಬರ್ಟಿನ ಪ್ರೌಢಾವಸ್ಥೆಯನ್ನು ತಲುಪ್ತಿದ್ದಾಗೆ ಓವರೀಸ್ ಬಿಗಿನ್ಸ್ ಟು ಪ್ರೊಡ್ಯೂಸ್, ಅವರ ಅಂಡಾಶಯವು ಹೆಣ್ಣು ಮಕ್ಕಳಲ್ಲಿ ಒಂದು ಹಾರ್ಮೋನನ್ನು ಉತ್ಪತ್ತಿ ಮಾಡುತ್ತೆ, ಈಸ್ಟ್ರೋಜನ್. ಯಾವುದು? ಹೆಣ್ಣು ಮಕ್ಕಳ ಅಂಡಾಶಯದಲ್ಲಿ ಸೆಕ್ರೀಟ್ ಆಗುವಂಥ ಹಾರ್ಮೋನು ಯಾವುದರಿಂದ ಸೆಕ್ರೀಟ್ ಆಗುತ್ತೆ? ಈಸ್ಟ್ರೋಜನ್ ಎಂಬ ಹಾರ್ಮೋನು ಓವರೀಸ್ನಲ್ಲಿ ಹಾರ್ಮೋನ್ಗಳನ್ನು ಉತ್ಪತ್ತಿ ಮಾಡುತ್ತೆ. ವಿಚ್ ಮೇಕ್ಸ್ ದ ಬ್ರೆಸ್ಟ್ ಡೆವಲಪ್. ಈಸ್ಟ್ರೋಜನ್ ಎಂಬ ಹಾರ್ಮೋನು ಹೆಣ್ಣು ಮಕ್ಕಳಲ್ಲಿ ಸೆಕ್ರೀಟ್ ಆಗೋದ್ರಿಂದ ಅವರ ಬ್ರೆಸ್ಟ್, ಎದೆಯ ಭಾಗ ಬೆಳವಣಿಗೆಯನ್ನು ಹೊಂದುತ್ತೆ, ದಪ್ಪವಾಗುತ್ತೆ. ಮಿಲ್ಕ್ ಸೆಕ್ರೀಟಿಂಗ್ ಗ್ಲ್ಯಾಂಡ್ಸ್ ಆರ್ ಮೈಮರಿ ಗ್ಲ್ಯಾಂಡ್ಸ್ ಡೆವಲಪ್ ಇನ್ಸೈಡ್ ದ ಬ್ರೆಸ್ಟ್. ಅದು ಹೆಣ್ಣು ಮಕ್ಕಳಲ್ಲಿ ಕೇವಲ ಅವರ ಎದೆಯ ಭಾಗ ಮಾತ್ರ ದಪ್ಪ ಆಗಲ್ಲ. ಯಾಕಾಗುತ್ತೆ ಅಂದರೆ ಮಿಲ್ಕ್ ಗ್ಲ್ಯಾಂಡ್ಸ್ ಹಾಲು ಗ್ರಂಥಿಗಳು ಅವರಲ್ಲಿ ಅವ್ರ ತಾಯಿ ಆದಾಗ ಜನ್ಮ ನೀಡಿದಂಥ ಮಕ್ಕಳಿಗೆ ಹಾಲನ್ನು ಕುಡಿಸ್ಬೇಕಲ್ವ, ಅದಕ್ಕೆ ಪ್ಯೂಬರ್ಟಿಯಿಂದನೇ, ಪ್ರೌಢಾವಸ್ಥೆಯಿಂದನೇ ಒಂದು ಹೆಣ್ಣು ರೆಡಿ ಆಗ್ತಿರ್ತಾಳೆ. ಅವಳಲ್ಲಿ ಏನು ಆ ಹಾಲು ಉತ್ಪತ್ತಿ ಮಾಡುವಂತಹ ಹಾಲು ಗ್ರಂಥಿಗಳು ಈ ಸ್ತನ ಗ್ರಂಥಿಗಳು ಅಂತೇಳಿ ಕರೀತಾರೆ. ಸ್ತನ ಗ್ರಂಥಿಗಳು ಅಂತ. ಆ ಸ್ತನ್ಯಪಾನ ಅಂತ ಕೇಳಿರಬೇಕು. ಹಾಲು ಉಣಿಸೋದು, ಎದೆ ಹಾಲು ಉಣಿಸೋದು ಅಂತೇಳಿ. ಅಲ್ಲಿ ಹಾಲನ್ನು ಉತ್ಪತ್ತಿ ಮಾಡೋದಕ್ಕೆ ಸಹಾಯವಾಗುವಂತಹ ಮೈಮರಿ ಗ್ಲ್ಯಾಂಡ್ಸ್, ಸ್ತನ ಗ್ರಂಥಿಗಳಲ್ಲಿ ಏನುಂಟಾಗುತ್ತೆ? ಮಿಲ್ಕ್ ಸೆಕ್ರೀಟಿಂಗ್ ಗ್ಲ್ಯಾಂಡ್ಸ್ ಅಂತೇಳಿ ಕರೀತಾರೆ. ಮೈಮರಿ ಗ್ಲ್ಯಾಂಡ್ಸ್ನ ಏನಂತಾರೆ? ಮಿಲ್ಕ್ ಸೆಕ್ರೀಟಿಂಗ್. ಸ್ತನ ಗ್ರಂಥಿಗಳು ಹಾಲನ್ನು ಉತ್ಪತ್ತಿ ಮಾಡುವಂತಹ ಗ್ರಂಥಿಗಳಾಗಿದ್ದು, ಇದರ ಬೆಳವಣಿಗೆ ಈ ಪ್ಯೂಬರ್ಟಿನಲ್ಲಿ ಈಸ್ಟ್ರೋಜನ್ ಬೆಳವಣಿಗೆಯಿಂದ ಬ್ರೆಸ್ಟ್ ಡೆವಲಪ್ ಆಗುವಾಗ ಈ ಗ್ರಂಥಿಗಳು ಡೆವಲಪ್ ಆಗೋದಕ್ಕೆ ಅವರ ಹೆಣ್ಣು ಮಕ್ಕಳಲ್ಲಿ ಪ್ರಾರಂಭ ಆಗುತ್ತೆ. ಇನ್ಸೈಡ್ ದ ಬ್ರೆಸ್ಟ್, ಎದೆಯ ಒಳಭಾಗದಲ್ಲಿ. ದ ಪ್ರೊಡಕ್ಷನ್ ಆಫ್ ದೀಸ್ ಹಾರ್ಮೋನ್ಸ್ ಈಸ್ ಅಂಡರ್ ದ ಕಂಟ್ರೋಲ್ ಆಫ್ ಅನದರ್ ಹಾರ್ಮೋನ್ ಸೆಕ್ರೀಟೆಡ್ ಫ್ರಮ್ ಆನ್ ಎಂಡೋಕ್ರೈನ್ ಗ್ಲ್ಯಾಂಡ್ ಕಾಲ್ಡ್ ಪಿಟ್ಯೂಟರಿ ಗ್ಲ್ಯಾಂಡ್. ಈ ಎಲ್ಲ ಹಾರ್ಮೋನ್ಸ್ಗಳನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಅಂದರೆ ಗಂಡು ಮಕ್ಕಳಲ್ಲಿ ಸೆಕ್ರೀಟ್ ಆಗುವಂಥ ಟೆಸ್ಟೋಸ್ಟಿರಾನ್ ಎಂಬ ಹಾರ್ಮೋನ್ನ ಮತ್ತು ಹೆಣ್ಣು ಮಕ್ಕಳಲ್ಲಿ ಸೆಕ್ರೀಟ್ ಆಗುವಂಥ ಈಸ್ಟ್ರೋಜನ್ ಎಂಬ ಹಾರ್ಮೋನ್ನ ಇಬ್ಬರಲ್ಲೂ ಈ ಎಲ್ಲ ಹಾರ್ಮೋನ್ ಇದೊಂದೇ ಅಲ್ಲ, ಈ ಥರ ಎಲ್ಲ ಅನೇಕ ಹಾರ್ಮೋನ್ಸ್ಗಳಿದೆ. ಅದು ನೆಕ್ಸ್ಟ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನಮ್ಮ ದೇಹದಲ್ಲಿ ಯಾವ್ಯಾವ ಚೇಂಜಸ್ ಆಗುತ್ತೆ, ಎಲ್ಲೆಲ್ಲಿ ಯಾವ ರೀತಿಯ ಸೆಕ್ರೀಷನ್ಸ್ ಆಫ್ ಹಾರ್ಮೋನ್ಸ್ ಇರುತ್ತೆ ಎಲ್ಲವನ್ನು ಕಂಟ್ರೋಲ್ ಮಾಡೋದು ಪಿಟ್ಯೂಟರಿ ಎಂಬ ಗ್ರಂಥಿ. ಪಿಟ್ಯೂಟರಿ ಗ್ಲ್ಯಾಂಡ್ ಏನು ಮಾಡುತ್ತೆ? ದ ಪ್ರೊಡಕ್ಷನ್ ಆಫ್ ದೀಸ್ ಹಾರ್ಮೋನ್ಸ್ ಈಸ್ ಅಂಡರ್ ಕಂಟ್ರೋಲ್ ಆಫ್ ಅನದರ್ ಹಾರ್ಮೋನ್. ಈ ಎಲ್ಲ ಹಾರ್ಮೋನ್ಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವಂತಹ ಮತ್ತೊಂದು ಹಾರ್ಮೋನ್ ಅಂದರೆ ಯಾವುದದು? ಎಂಡೋಕ್ರೈನ್ ಗ್ಲ್ಯಾಂಡ್. ಅದು ಸಹ ಅಂತಃಸ್ರಾವಕ ಗ್ರಂಥಿಯಾಗಿದ್ದು ಅದು ಯಾವುದು? ಪಿಟ್ಯೂಟರಿ ಗ್ರಂಥಿಯು ಈ ಎಲ್ಲ ಗಂಡು ಮತ್ತು ಹೆಣ್ಣು ಮಕ್ಕಳಲ್ಲಿ ಇಬ್ಬರಲ್ಲೂ ಸಹ ಕಂಟ್ರೋಲ್ ಮಾಡುತ್ತೆ. ಪಿಟ್ಯೂಟರಿ ಗ್ಲ್ಯಾಂಡ್ ಇಬ್ಬರಲ್ಲೂ ಇರುತ್ತೆ. ಇದೇನು ಮಾಡುತ್ತೆ? ಗಂಡು ಮಕ್ಕಳಲ್ಲಿ
ಟೆಸ್ಟೋಸ್ಟಿರಾನ್ ಸೆಕ್ರೀಟ್ ಮಾಡಿ ಅದನ್ನು ಕಂಟ್ರೋಲ್ ಮಾಡುತ್ತೆ. ಹೆಣ್ಣುಮಕ್ಕಳಲ್ಲಿ ಇಸ್ಟ್ರೋಜನನ್ನು ಸೆಕ್ರೀಟ್ ಮಾಡಿ ಅದನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳುತ್ತೆ. ಗೊತ್ತಾಯ್ತಾ? ಅಂದರೆ ಪಿಟ್ಯೂಟರಿ ಗ್ಲ್ಯಾಂಡ್ ಕಂಟ್ರೋಲ್ ದ ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಸೆಕ್ರೀಟಿಂಗ್ ಆರ್ಗನ್ಸ್. ಗಂಡು ಮತ್ತು ಹೆಣ್ಣು ಮಕ್ಕಳಲ್ಲಿ ಉತ್ಪತ್ತಿಯಾಗುವಂಥ ಹಾರ್ಮೋನ್ಗಳನ್ನು ನಿಯಂತ್ರಣದಲ್ಲಿಡುವಂತಹ ಗ್ರಂಥಿ, ಅಂತಃಸ್ರಾವಕ ಗ್ರಂಥಿ ಪಿಟ್ಯೂಟರಿ ಗ್ಲ್ಯಾಂಡ್. ಗೊತ್ತಾಯ್ತಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ 7.4ನ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಯಾರು ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ದೆನ್ ವಿಡಿಯೋಸ್ನ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ ನಿಮ್ಮ ಫ್ರೆಂಡ್ಸ್ಗಳಿಗೆ. ಆಗ ಅವ್ರು ಈಸಿಯಾಗಿ ಅವರು ಸಹ ಕ್ಲಾಸ್ನ ಕೇಳ್ಬೋದು, ಸರ್ಚ್ ಮಾಡೋ ಅವಶ್ಯಕತೆ ಇರಲ್ಲ. ಆ್ಯಂಡ್ ಪ್ಲೇಲಿಸ್ಟ್ ಚೆಕ್ ಮಾಡಿ ಒಂದು ಲೆಸನ್ ಕಂಪ್ಲೀಟ್ ವೀಡಿಯೋ ಸಿಕ್ಬಿಡುತ್ತೆ. ಆದಷ್ಟು ನೀವು ಹೋಮ್ವರ್ಕ್ ಕ್ವಶನ್ಸ್ಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಆದಷ್ಟು ಆಡಿಯೋನ ಆನ್ ಮಾಡಿಕೊಂಡು 2-3 ಟೈಮ್ಸ್ ಕೇಳಿ ಟೆಕ್ಸ್ಟ್ ಬುಕ್ಕಲ್ಲಿ ಇಂಪಾರ್ಟೆಂಟ್ ವರ್ಡ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಆ್ಯಂಡ್ ಆ ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ. ಆದಷ್ಟು ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಹೋಮ್ವರ್ಕ್ ಕ್ವಶನ್ಸ್ನ ತಗೊಳ್ಳಿ. What are the changes occurs in reaching a person's What are the changes occurs a person's reaching in adolescence age? ಯಾವ್ಯಾವ ಬದಲಾವಣೆಗಳು ಹದಿಹರೆಯದನ್ನು ತಲುಪಿದಂತಹ ವ್ಯಕ್ತಿಯಲ್ಲಿ ಕಂಡುಬರುತ್ತೆ ಅಂತೇಳಿ ಇವೆಲ್ಲ ಬರಿಬೋದು ನೀವು. ಇಂಡಿಪೆಂಡೆಂಟ್, ಸೆಲ್ಫ್ ಕಾನ್ಷಿಯಸ್, ಇಂಟೆಲೆಕ್ಚುಯಲ್ ಡೆವಲಪ್ಮೆಂಟ್, ಇದನ್ನು ಪಾಯಿಂಟ್ ಮಾಡಿ ಬರೀರಿ. ಥಿಂಕಿಂಗ್, ಇದನ್ನು ಪಾಯಿಂಟ್ ಮಾಡಿ ಬರೀರಿ. ಗ್ರೇಟೆಸ್ಟ್ ಕೆಪಾಸಿಟಿ ಆಫ್ ಲರ್ನಿಂಗ್, ಇದೆಲ್ಲವನ್ನು. ಆ್ಯಂಡ್ ಇದನ್ನು ಬರೀರಿ. ಇಸ್ ಒನ್ ಆಫ್ ದಿ ನ್ಯಾಚುರಲ್ ಪಾರ್ಟ್ ಅಂತೀನಿ. ಆ್ಯಂಡ್ ರೈಟ್ ಎ ಶಾರ್ಟ್ ನೋಟ್ ಆನ್ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್. ಗಂಡು ಮತ್ತು ಹೆಣ್ಣು ಮಕ್ಕಳಲ್ಲಿ ಕಂಡುಬರುವಂಥ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಯಾವುದು ಅಂತ ಇದನ್ನು ಅಷ್ಟೇ ಪಾಯಿಂಟ್ ಮಾಡ್ಕೊಳ್ಳಿ, ಬರೀರಿ. ವಾಟ್ ಈಸ್ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್? ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಅಂದರೆ ಏನು ಅದನ್ನು ಬರೀರಿ. ವಿಚ್ ಹಾರ್ಮೋನ್ ಸೆಕ್ರೀಟ್ಸ್ ಇನ್ ಮೇಲ್? ನೇಮ್ ದ ಹಾರ್ಮೋನ್ ಸೆಕ್ರೀಷನ್ ಇನ್ ಮೇಲ್ ಆ್ಯಂಡ್ ಫೀಮೇಲ್. ಒಂದೇ ಕ್ವೆಶನ್. ಗಂಡು ಮತ್ತು ಹೆಣ್ಣು ಮಕ್ಕಳಲ್ಲಿ ಉತ್ಪತ್ತಿಯಾಗುವಂತಹ ಹಾರ್ಮೋನ್ನ ಹೆಸರಿಸಿ. ನೇಮ್ ದ ಹಾರ್ಮೋನ್ ಸೆಕ್ರೀಟಿಂಗ್ ಇನ್ ಮೇಲ್ ಆ್ಯಂಡ್ ಫೀಮೇಲ್. ವಿಚ್ ಹಾರ್ಮೋನ್ ಕಂಟ್ರೋಲ್ ದ ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಹಾರ್ಮೋನ್ಸ್? ವಿಚ್ ಎಂಡೋಕ್ರೈನ್ ಗ್ಲ್ಯಾಂಡ್ ಅಥವಾ ನೇಮ್ ದ ವಿಚ್ ಎಂಡೋಕ್ರೈನ್ ಗ್ಲ್ಯಾಂಡ್ ಕಂಟ್ರೋಲ್ ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಹಾರ್ಮೋನ್ಸ್? ಯಾವ ಅಂತಃಸ್ರಾವಕ ಗ್ರಂಥಿ ಗಂಡು ಮತ್ತು ಹೆಣ್ಣು ಮಕ್ಕಳ ಹಾರ್ಮೋನನ್ನು ಕಂಟ್ರೋಲ್ ಮಾಡುತ್ತೆ? ಇದಿಷ್ಟು ಹೋಮ್ವರ್ಕ್ ಕ್ವಶನ್ಸು. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು.